ನೀಲನಭಕೆ ನೂಲ ಏಣಿ ಅಧ್ಯಾಯ 74 ಪುಟ್ಟ ಕಂದನ ಆಗಮನ ಎಲ್ಲರ ಮನಗಳಲ್ಲಿ ಖುಷಿ ತುಂಬಿತ್ತು. ತನ್ನಣ್ಣನನ್ನು ತಬ್ಬಿ ಮಕ್ಕಳಂತೆ ಹರ್ಷಿಸಿದ್ದಳು ಶಿಶಿರ. ಮಡದಿಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುತ್ತಿದ್ದವನ ಮನಸ್ಸು ಸಂತಸದಿಂದ ಆರ್ದ್ರವಾಗಿತ್ತು. ವಾವ್ ಅಣ್ಣ, ನಿನಗೆ ಮಗ ಹುಟ್ಟಿದ್ದಾನೆ. ಬಾ ಬಾ ಹೋಗಿ ನೋಡೋಣ, ನೋಡಲು ಯಾರ್ಥರ ಇದ್ದಾನೆ ನನ್ನಳಿಯ ಅಂತ ಎಂದು ಅವಿಯ ಕೈ ಹಿಡಿದೆಳೆದವಳು ಒಳಹೋಗಲು ಅವಸರಿಸಿದಳು. ಅವಳ ಹಿಂದೆಯೇ ನಡೆದರು ಅಮರ್ತ್ಯ ಹಾಗೂ ಅವಿ. ಸುಸ್ತಾಗಿದ್ದ ಅನೂಹ್ಯ ಅರೆತೆರೆದ ಕಂಗಳಿಂದ ಗಂಡನತ್ತ ನೋಡಿದಳು. ಆಗಷ್ಟೇ ಹುಟ್ಟಿದ್ದ ಮುದ್ದು ಕಂದ ಅವಳ ಮಡಿಲಲ್ಲಿ ಬೆಚ್ಚಗೆ ಮಲಗಿತ್ತು. ತನ್ನ ಕಂದನನ್ನು ನೋಡುವ ಮೊದಲು ಮಡದಿಯ ಹಣೆಗೆ ಪ್ರೀತಿಯಿಂದ ಚುಂಬಿಸಿದ್ದ ಅವಿ. ಅವನ ಅದೇ ಮುತ್ತಿಗಾಗಿ ಕಾಯುತ್ತಿದ್ದಳು ಹುಡುಗಿ. ಗಂಟೆಗಳಿಂದ ನೋವುಂಡು ನರಳಿದ್ದ ದೇಹ ಅವನ ಸ್ಪರ್ಶದಿಂದ ಹಗುರವಾಗಿತ್ತು. ಮಗುವನ್ನು ತನ್ನ ಕೈಯಲ್ಲಿ ಹಿಡಿದವನ ಕಣ್ಣಾಲಿಗಳು ತುಂಬಿ ಬಂದಿದ್ದವು. ಅಮರ್ತ್ಯ, ನಮ್ಮಗು ಹುಟ್ಟಿದಾಗ ನೀನೂ ಸಹ ಮೊದಲು ನನಗೆ ಮುತ್ತುಕೊಟ್ಟು ಆಮೇಲೆ ಮಗುವನ್ನ ಎತ್ತಿಕೊಳ್ಬೇಕು. ಗಂಡನ ಕಿವಿಯಲ್ಲಿ ಉಸುರಿದಳು ಶಿಶಿರ. ಯಾಕೆ, ನಾನ್ಮೊದ್ಲು ನಮ್ಮಗುವನ್ನೇ ಮುದ್ದಾಡುವುದು ಎಂದ. ಕೋಪದಿಂದ ಅವನನ್ನೇ ದಿಟ್ಟಿಸಿ ಅವನ ತೋಳುಗಿಂಡಿದಳು. ಅವನು ಸುಮ್ಮನೆ ನಗುತ್ತಾ ನಿಂತಿದ್ದ. ಅಣ್ಣ, ಪಾಪುನ ನಾನು ಹಿಡಿದುಕೊಳ್ತೇನೆ ಎನ್ನುತ್ತಾ ಏಳೇ ಕಂದನನ್ನು ಜೋಪಾನವಾಗಿ ತನ್ನ ಕೈಯಲ್ಲೆತ್ತುಕೊಂಡಳು. ಅತ್ತಿಗೆ, ಬೇಜಾರ್ ಮಾಡ್ಕೋಬೇಡಿ, ಪಾಪು ನೋಡೋದಕ್ಕೆ ಅಣ್ಣನ್ ಹಾಗೇ ಇದೆ ಎಂದಳು. ಅವಳ ಮಾತಿಗೆ ಮೂವರು ನಕ್ಕರು. ಇರ್ಲಿ ಬಿಡು ಶಿಶಿರ, ಹಾಗೆ ನೀನಣ್ಣನ ಗುಣ ಬಂದ್ರೆ ಇನ್ನೂ ಒಳ್ಳೆಯದೇ ಎಂದು ಗಂಡನತ್ತ ತಿರುಗಿ ತುಟಿಯೆರಳಿಸಿದಳು ಅನು. ಹಿಂದೊಮ್ಮೆ ಅವನ ಮಾತುಗಳಿಂದಲೇ ಕಿರಿಕಿರಿಗೊಳ್ಳುತ್ತಿದ್ದವಳು ಇಂದು ಅವನದೇ ಕುಡಿಯನ್ನು ಅವನ ಕೈಯಲ್ಲಿಟ್ಟು ಅವನ ಗುಣವೇ ಬರಲೆಂದು ಬಯಸುತ್ತಿದ್ದಳು. ಬೇಡ ಅತ್ತಿಗೆ, ಪಾಪು ನೋಡೋದಕ್ಕೆ ಅಣ್ಣನ್ ಹಾಗಿದೆ, ಆದ್ರೆ ಗುಣ ನಿಮ್ಮದಾಗಿರಲಿ ಅಲ್ವಾ ಅಣ್ಣ? ಸರಿಯಾಗಿ ಹೇಳಿದೆ ಶಿಶಿರ. ನನ್ನ ಗುಣ ಬರ್ಲಿ ಅಂತ ಯಾಕೆ ಹೇಳ್ತಿದ್ದಾರೆ ಗೊತ್ತಾ ನಿನ್ನತ್ತಿಗೆ? ಪಾಪು ಕೂಡ ನನ್ನ ಹಾಗೆ ಮೆತ್ತಗಿದ್ರೆ ಅವ್ರಿಗೆ ತಲೆನೋವು ಕಡಿಮೆ ಅಂತ ಎಂದವನ ಮಾತು ಕೇಳಿ, ಹೌದಾ ಅತ್ತಿಗೆ, ಹಾಗಾದ್ರೆ ಪಾಪು ನಿಮ್ಮ ಹಾಗೆ ಜೋರಿರುವುದೇ ಸರಿ ಎಂದು ನಕ್ಕುಬಿಟ್ಟಳು ಶಿಶಿರ. ಅವರುಗಳ ಮಧ್ಯೆ ಮೌನವಾಗಿ ನಿಂತಿದ್ದ ಅಮರ್ತ್ಯನನ್ನು ಕಂಡು, ಅಮರ್ತ್ಯ, ನೀನು ಹಿಡ್ಕೋ ಮಗುನ, ನಿನಗೂ ಪ್ರಾಕ್ಟೀಸ್ ಆಗತ್ತೆ ಎಂದು ಮಗುವನ್ನು ಅವನತ್ತ ಚಾಚಿದಳು. ಆಗಷ್ಟೇ ಹುಟ್ಟಿರುವ ಎಳೆಸು ಮಗುವನ್ನೆತ್ತುಕೊಳ್ಳಲು ಅದೇಕೋ ಅಂಜಿದ ಹುಡುಗ, ಅತ್ತೆ ಮಾವ ಮನೆಯಲ್ಲೇ ಇದ್ದಾರಲ್ಲ, ಅವರನ್ನ ಕರೆತಂದು ಬಿಡ್ತೇನೆ ಎಂದು ಅಲ್ಲಿಂದ ಹೊರನಡೆದ. ಅವನು ಹೋದತ್ತಲೇ ವಿಚಿತ್ರವಾಗಿ ದಿಟ್ಟಿಸಿದಳು ಶಿಶಿರ. ಅವನಿಗೆ ಮಗು ಹಿಡ್ಕೊಳ್ಳೋಕೆ ಭಯ ಆಯ್ತು ಅನ್ಸುತ್ತೆ ಬಿಡು ಶಿಶಿರ ಎಂದನು ಅವಿ. ಅವನ ಮಾತು ಕೇಳಿ ಶಿಶಿರಾಳಿಗೆ ಎಲ್ಲಿಲ್ಲದ ಅಚ್ಚರಿ. ಏನು, ಅಮರ್ತ್ಯನಿಗೆ ಭಯನಾ? ತಮಾಷೆ ಮಾಡ್ಬೇಡ ಅಣ್ಣ, ಅಪ್ಪಾಜಿ ಅಮ್ಮನ್ನ ಕರ್ಕೊಂಡ್ಬರಕ್ಕೆ ಹೋಗಿದ್ದಾನೆ, ಬಂದ್ಮೇಲೆ ಎತ್ಕೊಳ್ತಾನೆ ನೋಡು ಎಂದವಳು ಗಂಡನನ್ನು ಬಿಟ್ಟುಕೊಡುವವಳಲ್ಲ. ಗಿರಿಜಾ ಗಂಗಾಧರ್ ಕೂಡ ಆಸ್ಪತ್ರೆಗೆ ಬಂದು ಮೊಮ್ಮಗುವನ್ನು ಕಂಡು ಬಹಳವೇ ಖುಷಿಪಟ್ಟರು. ಮರುದಿನ ಅನೂಹ್ಯಳ ತಂದೆ ತಾಯಿಯ ಆಗಮನವೂ ಆಗಿತ್ತು. ಬೆಣ್ಣೆ ಮುದ್ದೆಯಂತಿದ್ದ ಮಗುವನ್ನು ಕಂಡು ಹಿರಿಯರಿಗೆ ತೀರದ ಸಂಭ್ರಮ. 2 ದಿನದ ಆಸ್ಪತ್ರೆ ವಾಸದ ನಂತರ ತಾಯಿ ಮಗುವನ್ನು ಮನೆಗೆ ಕರೆತಂದಿದ್ದರು. ಆದರೆ ಒಮ್ಮೆಯೂ ಮಗುವನ್ನೆತ್ತುಕೊಳ್ಳುವ ಧೈರ್ಯವನ್ನು ಮಾಡಲಿಲ್ಲ ಅಮರ್ತ್ಯ. ಶಿಶಿರಾಳದ್ದು ಒಂದೇ ಹಠ, ಅವನ ಕೈಗೆ ಮಗುವನ್ನ ಕೊಡಲು ಇನ್ನಿಲ್ಲದಂತೆ ಪರದಾಡಿದ್ದಳು. ಆದರೆ ಅವನು ಏನಾದರೂ ಒಂದು ನೆಪ ಹೇಳಿ ಜಾರಿಕೊಳ್ಳುತ್ತಿದ್ದ. ಸ್ವಲ್ಪ ದಿನ ಅಮರ್ತ್ಯನ ಮನೆಯಲ್ಲೇ ಇದ್ದು ನಂತರ ಅನೂಹ್ಯವಳನ್ನು ತವರಿಗೆ ಕಳುಹಿಸಿಕೊಟ್ಟಿದ್ದರು ಗಿರಿಜಾ. ಅವ್ಯುಕ್ತ್ ಹಾಗೂ ಗಂಗಾಧರ್ ಊರಿಗೆ ಹೊರಟರೆ ಅಮರ್ತ್ಯ ಕೇಳಿಕೊಂಡಿದ್ದರಿಂದ ಗಿರಿಜಾ ಮಗಳೊಂದಿಗೇ ಉಳಿದರು. ಅಂದು ರಾತ್ರಿ ಅದೇಕೋ ಗಂಡನೊಂದಿಗೆ ಮುನಿಸಿಕೊಂಡಿದ್ದಳು ಶಿಶಿರ. ಅವನು ಕೆಲಸ ಮುಗಿಸಿ ಬಂದು ಹಾಸಿಗೆಯ ಮೇಲೆ ಅಡ್ಡಾಗುವವರೆಗೂ ತಾನು ನಿದ್ದೆ ಮಾಡದೆ ಕಾಯುತ್ತಿದ್ದವಳು ಇಂದು ಅವನಿಗೆ ಬೆನ್ನು ಮಾಡಿ ಮಲಗಿಬಿಟ್ಟಿದ್ದಾಳೆ. ಅವಳ ಮುನಿಸಿಗೆ ಕಾರಣವೇನೆಂದು ತಿಳಿಯದೆ ಅವಳ ಪಕ್ಕ ಮಲಗಿದವನು ಶಿಶಿರಾ ಎನ್ನುತ್ತಾ ಅವಳನ್ನು ಅಪ್ಪಿಕೊಂಡನು. ಕೂಡಲೇ ಅವನ ಕೈಯನ್ನು ದೂರ ಸರಿಸಿ ಅವಳತ್ತ ತಿರುಗಲಿಲ್ಲ. ಹೋಯ್, ಏನಾಯ್ತು? ಅವಳತ್ತ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟು ಕೇಳಿದ. ಬೇಕೆಂದೇ ಕೆನ್ನೆ ಒರೆಸಿಕೊಂಡು ಭದ್ರವಾಗಿ ಕಣ್ಮುಚ್ಚಿದಳು. ಅವಳ ಮೌನವನ್ನು ಸಹಿಸಲಾಗುವುದಿಲ್ಲ ಅಮರ್ತ್ಯನಿಗೆ. ಶಿಶಿರಾ ಮತ್ತೆ ಕರೆದನು. ಅವಳು ಉತ್ತರಿಸಲಿಲ್ಲ.
ಅವಳನ್ನು ತಾನೇ ಎಳೆದು ಎದೆಯ ಮೇಲೆ ಮಲಗಿಸಿಕೊಂಡನು ಅಮರ್ಥ್ಯ. ಹೇ ಬಿಡು ನನಗೆ ನಿನ್ಮೇಲೆ ಕೋಪ ಬಂದಿದೆ ಅಮರ್ಥ್ಯ. ಅಲ್ಲ, ಒಂದು ಚಿಕ್ಕ ಮಗೂನ ಹಿಡ್ಕೊಳ್ಳೋಕೆ ಆಗ್ಲಿಲ್ವಾ ನಿನ್ನ ಕೈಯಲ್ಲಿ? ನಾನು ಅಣ್ಣನಿಗೆ ದಾಬಾಯಿಸಿ ಬೇರೆ ಹೇಳಿದ್ದೆ. ಅಣ್ಣ ಹೇಳಿದ ಹಾಗೆ ನಿಜಕ್ಕೂ ನಿನಗೆ ಭಯ ಆಯ್ತಾ ಅಮರ್ಥ್ಯ? ಎಂದಳು ತಲೆ ಎತ್ತಿ ಅವನನ್ನೇ ನೋಡುತ್ತಾ. ಅವನ ಕೋಪಕ್ಕೆ ಕಾರಣವೇನೆಂದು ಈಗ ಅವನಿಗೆ ಅರ್ಥವಾಗಿತ್ತು. ಹೌದು ಶಿಶಿರ, ನನಗೆ ಮಗುವನ್ನ ಎತ್ಕೊಳ್ಳೋಕೆ ಸ್ವಲ್ಪ ಭಯ ಆಯಿತು. ಆ ಪುಟ್ಟ ಪುಟ್ಟ ಕಣ್ಣುಗಳು, ಮೂಗು, ಆ ಎಳಸು ಪಾದ, ಮಗುವನ್ನು ಮುಟ್ಟಲು ಹೋದಾಗೆಲ್ಲ ನನ್ನ ಕೈ ನಡುಗುತ್ತಿತ್ತು ಶಿಶಿರ ಎಂದ. ಸತ್ಯವನ್ನೇ ಹೇಳಿದ್ದ ಅಮರ್ಥ್ಯ. ಅವನನ್ನೇ ಕಣ್ಣಾಡಿಸದೇ ನೋಡುತ್ತಿದ್ದವಳಿಗೆ ಅವನ ಮೇಲೆ ಮುದ್ದುಕ್ಕಿತ್ತು. ಅವನ ಕೆನ್ನೆಗೆ ಮುತ್ತಿಟ್ಟು, ಹೌದಾ, ಹಾಗಾದರೆ ನಮ್ಮಗುವಿನ ಕಥೆ ಏನು? ಭಯ ಆಗತ್ತೆ ಅಂತ ಮುಟ್ಟದೇ ಇದ್ಬಿಡ್ತೀಯಾ ಎಂದಳು. ಅದ್ಹೇಗೆ ಸಾಧ್ಯ? ನಮ್ಮಗುವಿನ ಮುಖ ನೋಡ್ತಿದ್ದ ಹಾಗೆ ಆ ಭಯವೆಲ್ಲ ಓಡಿ ಹೋಗುತ್ತದೆ ಎಂದು ಅವಳನ್ನಪ್ಪಿ ಕಣ್ಮುಚ್ಚಿದನು. ನಾನು ನೋಡ್ತೀನಿ, ಅದೆಷ್ಟು ಮಟ್ಟಿಗೆ ಪುಟ್ಟ ಮಗುವನ್ನೆತ್ತುಕೊಂಡು ಮುದ್ದಾಡ್ತೀಯಾ ಅಂತ. ಕಣ್ಣಲ್ಲೇ ಎಲ್ಲರನ್ನೂ ಹೆದರಿಸಿಕೊಳ್ಳುವವನಿಗೆ ಮಗು ಅಂದ್ರೆ ಭಯ ಅಂತೆ. ಯಾರಿಗಾದ್ರೂ ಗೊತ್ತಾದ್ರೆ ನಗ್ತಾರೆ ಅಮರ್ಥ್ಯ. ನಿಮ್ ಆಫೀಸ್ಗೆ ಬಂದು ನಾನೇ ಹೇಳ್ತೀನಿ ಇರು. ನಿಮ್ ಬಾಸ್ ಕಂಡ್ರೆ ಯಾಕೆ ಅಷ್ಟ್ ಹೆದರ್ಕೊಳ್ತೀರಾ? ಅವನು ಹುಲಿನೂ ಸಿಂಹನೂ ಅಲ್ಲ, ಪಾಪುಗೆ ಭಯಪಡುವ ಪಾಪು ಅಂತ ಎಂದು ಪಕಪಕವೆಂದು ನಕ್ಕುಬಿಟ್ಟಳು ಶಿಶಿರ. ಶ್, ಎಷ್ಟು ಮಾತಾಡ್ತೀಯಾ? ಟೈಮ್ ಆಗಿದೆ, ಮಲ್ಗು ಎಂದು ಗದರಿದ. ಅವಳು ಬಾಯಿಯ ಮೇಲೆ ಬೆರಳಿಟ್ಟು ಕಣ್ಮುಚ್ಚಿದಳು. ಅಮರ್ಥ್ಯ ಆಫೀಸಿಗೆ ಹೊರಟರೆ ಗಿರಿಜಾ ಮನೆಯಲ್ಲಿದ್ದು ಶಿಶಿರಾಳನ್ನು ನೋಡಿಕೊಳ್ಳುತ್ತಿದ್ದರು. ಅವಳು ಬಯಸಿದ ತಿಂಡಿಯನ್ನೆಲ್ಲ ಮಾಡಿಕೊಡುತ್ತಿದ್ದರು. ಪ್ರತಿದಿನವೂ ತರಹೇವಾರಿ ತಿಂಡಿ ಬೇಕು ಅವಳಿಗೆ. ಒಮ್ಮೆ ಮಾವಿನಕಾಯಿ ಚಿತ್ರಾನ್ನ, ಇನ್ನೊಮ್ಮೆ ಕಡಲೆಹುಳಿ, ಹೀಗೆ ತಾನು ಬಯಸಿದ್ದನ್ನೆಲ್ಲ ಅಮ್ಮನಿಂದ ಮಾಡಿಸಿಕೊಂಡು ತಿನ್ನುತ್ತಿದ್ದಳು. ಗಿರಿಜಾ ಅವಳೊಂದಿಗಿದ್ದರಿಂದ ಅಮರ್ಥ್ಯನಿಗೂ ನೆಮ್ಮದಿ. ಎಷ್ಟೇ ಕೆಲಸವಿದ್ದರೂ ಮಧ್ಯಾಹ್ನವೊಮ್ಮೆ ಅವಳಿಗೆ ಕರೆ ಮಾಡಿ ಊಟ ಮಾಡಿದ್ದಾಳೋ ಇಲ್ಲವೋ ಎಂದು ವಿಚಾರಿಸಿಕೊಳ್ಳುತ್ತಿದ್ದ. 1 ತಿಂಗಳು ಅಳಿಯ ಮಗಳೊಂದಿಗೆ ಇದ್ದು ಗರ್ಭಿಣಿ ಮಗಳ ಆರೈಕೆ ಮಾಡಿದ್ದರು ಗಿರಿಜಾ. ಆದರೆ ಊರಿನಲ್ಲಿ ಗಂಗಾಧರ್, ಅವಿ ಇಬ್ಬರೇ ಇದ್ದಾರೆ. ಅವಿಗೆ ತಕ್ಕಮಟ್ಟಿಗೆ ಅಡುಗೆ ಬರುತ್ತದೆ. ಆದರೆ ಅವನು ಹೆಂಡತಿ ಮಗುವನ್ನು ನೋಡಲು ಹೋದಾಗ ಗಂಗಾಧರರಿಗೆ ಸಮಸ್ಯೆ ಆಗುತ್ತಿತ್ತು. ಮನೆಯಲ್ಲಾರೂ ಇರುತ್ತಿರಲಿಲ್ಲವಲ್ಲ. ಅಂದು ಮಗಳಿಗೆ ಕುಡಿಯಲು ಹಾಲು ಕೊಟ್ಟು ಅವಳ ಪಕ್ಕ ಕೂತವರು, ಮತ್ತೆ ವಾಂತಿಯಾಗಿತ್ತಾ ಮಗಳೇ ಎಂದರು. ಇತ್ತೀಚೆಗೆ ಅವಳಿಗೆ ಹೊಟ್ಟೆಯಲ್ಲಿ ಏನೂ ನಿಲ್ಲುತ್ತಿರಲಿಲ್ಲ. ತಿಂದ ಕೂಡಲೇ ವಾಂತಿಯಾಗಿ ಬಿಡುತ್ತಿತ್ತು. ಆಯಾಸದಿಂದ ಬಳಲಿ ಹೋಗುತ್ತಿದ್ದಳು ಶಿಶಿರ. ಇಲ್ಲ ಅಮ್ಮ, ಬೆಳಿಗ್ಗೆ 2 ಸಲ ಆಗಿತ್ತು, ಅದು ಬಿಟ್ರೆ ಮತ್ತೆ ಆಗಿಲ್ಲ ಎನ್ನುತ್ತಾ ಹಾಲು ಕುಡಿದಳು. ಶಿಶಿರ, ಊರಲ್ಲಿ ನಿನ್ನಪ್ಪ ಒಬ್ಬರೇ ಇದ್ದಾರೆ. ಅವಿ ಮಗನನ್ನ ನೋಡೋಕ್ ಹೋಗಿದ್ದಾನಂತೆ. ನಾನು ಹೋದ್ರೆ ಇಲ್ಲಿ ನಿನ್ನ ನೋಡ್ಕೊಳ್ಳೋಕೆ ಯಾರೂ ಇರೋದಿಲ್ಲ. ಅಮರ್ಥ್ಯ ಸಹ ಆಫೀಸಿಗೆ ಹೋಗ್ತಾನಲ್ಲ. ಇದು ನಿನ್ನ ಮೊದಲ ಹೆರಿಗೆ, ತವರಿನಲ್ಲೇ ಆಗಬೇಕು. ಅಮರ್ಥ್ಯನ ಜೊತೆ ನಾನು ಮಾತಾಡ್ತೀನಿ, ನೀನು ನನ್ನ ಜೊತೆ ಬಾ ಎಂದರು. ಬೇರೆ ಹೆಣ್ಣು ಮಕ್ಕಳಾಗಿದ್ದರೆ ಇಂಥ ಸಮಯದಲ್ಲಿ ತವರಿಗೆ ಹೋಗಲು ತುದಿಗಾಲಿನಲ್ಲಿ ನಿಂತುಬಿಡುತ್ತಿದ್ದರು. ಆದರೆ ಅವಳಿಗೆ ಅಮರ್ಥ್ಯನ ಚಿಂತೆ. ಬೆಳಿಗ್ಗೆ ಎದ್ದು ಅವಳ ಮುಖ ನೋಡದಿದ್ದರೆ ಅವನಿಗೆ ದಿನವೇ ಶುರುವಾಗುವುದಿಲ್ಲ. ಅವಳಿಲ್ಲದೆ ಇರಲಾರ ಅವ. ಇಲ್ಲ ಅಮ್ಮ, ಅಮರ್ಥ್ಯ ನನ್ನನ್ನು ಬಿಟ್ಟಿರುವುದಿಲ್ಲ. ನೀನು ಅವನ ಜೊತೆ ಮಾತಾಡಿದ್ರೆ ನಿನಗೆ ಬೇಜಾರಾಗಬಹುದು ಅಂತ ಒಪ್ಪಿಕೊಳ್ತಾನೆ. ಆದ್ರೆ ನಿಜವಾಗ್ಲೂ ಅವನಿಗೆ ನನ್ನನ್ನ ಬಿಟ್ಟಿರುವುದಕ್ಕೆ ಕಷ್ಟ ಆಗುತ್ತೆ. ಮಾನ್ಯ ಮದುವೆ ಟೈಮಲ್ಲಿ 2 ದಿನ ಅವಳ ಮನೆಯಲ್ಲಿದ್ದೆ. ಆಗ್ಲೇ ನನ್ನನ್ನು ಬಿಟ್ಟಿರುವುದಕ್ಕೆ ಆಗದೆ ಕಷ್ಟಪಟ್ಟಿದ್ದ. ನಾನು ಇಲ್ಲೇ ಇರ್ತೀನಿ ಅಮ್ಮ, ನೀನು ಹೊರಡು. ಅಪ್ಪಾಜಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಇರ್ಬೇಕಲ್ವಾ? ಅಮರ್ಥ್ಯ ಬೇಕಿದ್ರೆ ಸ್ವಲ್ಪ ದಿನ ರಜೆ ಹಾಕಿ ನನ್ನ ಜೊತೆ ಇರ್ತಾನೆ ಎಂದಳು. ಅವರು ಬೇರೆ ದಾರಿಯಿಲ್ಲದೆ ತಲೆಯಾಡಿಸಿದರು. ಅಳಿಯ ಮಗಳ ಬಾಂಧವ್ಯವನ್ನು ಕಂಡು ಅವರ ಕಣ್ತುಂಬಿ ಬಂದಿತ್ತು. ಮರುದಿನವೇ ಹೊರಟು ನಿಂತರು ಗಿರಿಜಾ. ತಾನೇ ಕಾರು ಮಾಡಿ ಡ್ರೈವರ್ ನೇಮಿಸಿ ಅವರನ್ನು ಕಳುಹಿಸಿಕೊಟ್ಟಿದ್ದನು ಅಮರ್ಥ್ಯ. ಈಗ ಶಿಶಿರಾಳ ಪೂರ್ತಿ ಜವಾಬ್ದಾರಿ ಅಮರ್ಥ್ಯನ ಮೇಲೆ ಬಿದ್ದಿತ್ತು. ಹಾಗಾಗಿ ಮನೆಯಿಂದಲೇ ಕೆಲಸ ಮಾಡಲು ಶುರು ಮಾಡಿದ್ದ. ಅಂದು ಅತ್ತಿಂದಿತ್ತ ಓಡಾಡುತ್ತಾ ಮಾನ್ಯಾಳಿಗೆ ಫೋನ್ ಆಯಿಸುತ್ತಿದ್ದಳು ಶಿಶಿರ. ಆದರೆ ತಲುಪುತ್ತಿಲ್ಲ. ನಂತರ ಗಗನ್ಗೆ ಕರೆ ಮಾಡಿದಳು. ಅವನೂ ಮಾತಿಗೆ ಸಿಗಲಿಲ್ಲ. ಶಿಶಿರ ತಾಯಿಯಾಗುತ್ತಿರುವ ವಿಷಯ ಅವರಿಗಿನ್ನೂ ತಿಳಿದಿಲ್ಲ. ಸೋಫಾದ ಮೇಲೆ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದವ ಮಡದಿಯ ಒದ್ದಾಟವನ್ನು ಗಮನಿಸಿ, ಶಿಶಿರ, ಅವರು ಹನಿಮೂನ್ನಲ್ಲಿದ್ದಾರೆ. ಯಾಕೆ ಅವರಿಗೆ ಡಿಸ್ಟರ್ಬ್ ಮಾಡ್ತಿದ್ದೀಯಾ?
ಫ್ರೀ ಆದಾಗ ಅವರೇ ಕಾಲ್ ಮಾಡ್ತಾರೆ ಬಿಡು ಎಂದನು. ಅವರು ಹೋಗಿ 2 ತಿಂಗಳಾಯ್ತು ಅಮರ್ತ್ಯ, ಇನ್ನೂ ಅವರ ಹನಿಮೂನ್ ಮುಗ್ದಿಲ್ವಾ? ಅವರು ಬರುವಷ್ಟರಲ್ಲಿ ನಾನು ಮಗುವನ್ನೇ ಹೆತ್ತು ಬಿಡುತ್ತೀನೋ ಏನೋ ಎಂದು ಜೋತುಮುಖ ಹೊತ್ತವಳು ಅದೇನೋ ನೆನಪಾದಾಗ ಅವನ ಬಳಿ ಬಂದು ಲ್ಯಾಪ್ಟಾಪ್ ಕಿತ್ತು ಪಕ್ಕಕ್ಕಿಟ್ಟಳು. ಅಮರ್ತ್ಯ, ನೀನು ನನ್ನನ್ನ ಹನಿಮೂನ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಲ್ವಾ? ನನಗೆ ಈಗ ನೆನಪಾಯ್ತು. ಯಾಕೆ ನೀನು ನನ್ನನ್ನ ಹನಿಮೂನ್ಗೆ ಕರ್ಕೊಂಡು ಹೋಗ್ಲಿಲ್ಲ ಎಂದು ತುಟಿಯುಬ್ಬಿಸಿದಳು. ಅವನಿಗೆ ನಗು ಬಂದುಬಿಡ್ತು. ಎಷ್ಟು ಬೇಗ ನೆನಪು ಮಾಡಿಕೊಂಡಿದ್ದಾಳೆ ಹುಡುಗಿ. ಹೌದಲ್ಲ, ಈಗ ಕರ್ಕೊಂಡು ಹೋಗ್ಲಾ ಎಂದ. ಹ್ಞೂ, ಹೋಗೋಣ. ಆದ್ರೆ ಎಲ್ಲಿಗೆ? ಕಣ್ಣರಳಿಸಿ ಕೇಳಿದಳು. ಒಂದು ಕೆಲ್ಸ ಮಾಡೋಣ. ಹೇಗೂ ಸ್ವಲ್ಪ ದಿನದಲ್ಲಿ ನಮ್ಮ ಮಗು ಕೂಡ ಬರುತ್ತೆ, ಮೂವರು ಒಟ್ಟಿಗೆ ಹೋಗೋಣ ಎಂದನು. ಕೋಪದಿಂದ ಅವನ ತೋಳಿಗೆ ಗುದ್ದಿದಳು ಶಿಶಿರ. ಅವನಿಗೆ ಜೋರು ನಗು. ಅವಳು ಮುಖ ಊದಿಸಿ ಕೈಕಟ್ಟಿ ಕುಳಿತಳು. ಶಿಶಿರ, ನಿನಗೂ ಗೊತ್ತಲ್ವಾ ನಮಗೆ ಮದುವೆಯಾದ ಮೇಲೆ ನನಗೆ ಎಷ್ಟು ಕೆಲಸ ಇತ್ತು ಅಂತ? ಆಗ ನಮ್ಮ ಕಂಪನಿ ತುಂಬಾ ಲಾಸಲ್ಲಿ ನಡೀತಿತ್ತು. ನಿಮ್ಮ ಮಾವನಿಗೆ ನಾನು ಮಾತು ಕೊಟ್ಟಿದ್ದೆ. ಹಾಗಾಗಿ ಕೆಲಸದಲ್ಲಿ ಮುಳುಗಿ ಹೋದೆ. ಅದಕ್ಕೇ ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋಕಾಗ್ಲಿಲ್ಲ. ಸಾರಿ. ಪ್ರಾಮಾಣಿಕವಾಗಿ ತನ್ನ ತಪ್ಪೊಪ್ಪಿಕೊಂಡು ಕ್ಷಮೆಯಾಚಿಸಿದ್ದ ಅಮರ್ತ್ಯ. ಅವನ ಅದೇ ಗುಣ ಶಿಶಿರಾಳಿಗೆ ಬಹಳ ಹಿಡಿಸುವುದು. ಹೋಗ್ಲಿ ಬಿಡು, ನನಗೆ ಅರ್ಥ ಆಗುತ್ತೆ. ಆದ್ರ ನಿನ್ನ ತಪ್ಪಿಗೆ ಒಂದು ಸಣ್ಣ ಶಿಕ್ಷೆ ಕೊಡಲೇಬೇಕಲ್ಲ? ತಗೋ, ನನ್ನ ಕಾಲಿಗೆ ನೇಲ್ ಪಾಲಿಷ್ ಹಚ್ಚು ಎಂದು ಅಲ್ಲೇ ಇರಿಸಿದ್ದ ಉಗುರು ಬಣ್ಣವನ್ನು ಅವನ ಕೈಗಿತ್ತಳು. ಮೃದುವಾಗಿ ಅವಳ ಹೂವಿನೆಸಳಂತ ಪಾದವನ್ನು ತೊಡೆಯ ಮೇಲಿಟ್ಟಾಗ ಕಾಲಿಗೆ ಕಚಗುಳಿ ಇಟ್ಟಂತಾಗಿ ನಕ್ಕುಬಿಟ್ಟಳು ಶಿಶಿರ. ನೀನು ಹೀಗೆ ನಕ್ಕರೆ ನಾನು ನೇಲ್ ಪಾಲಿಷ್ ಹೇಗೆ ಹಾಕಲಿ ಎಂದನು. ನೀನು ನನ್ನ ಕಾಲು ಮುಟ್ಟಿದರೆ ನನಗೆ ಕಚಗುಳಿಯಾಗುತ್ತಿದೆ ಅಮರ್ತ್ಯ ಎಂದವಳು ನಗು ನಿಲ್ಲುತ್ತಿಲ್ಲ. ಗಂಭೀರವಾಗಿ ಅವಳನ್ನೇ ದಿಟ್ಟಿಸಿದ. ಸರಿ ಸರಿ, ನಗಲ್ಲ, ನೀನು ಹಾಕು ಎಂದು ಬಾಯಿಗೆ ಕೈ ಅಡ್ಡವಿಟ್ಟು ಕುಳಿತರು. ಆದ್ರೆ ಅವ ಮತ್ತೆ ಕಾಲು ಮುಟ್ಟುತ್ತಲೇ ಕಿಳಿಕಿಲ ನಗು. ಮುದ್ದು ಮಡದಿಯ ಕಾಟ ಸಹಿಸಲಾರದೆ ಅವನು ಹಣೆ ತೀಡಿಕೊಂಡನು. ಅಮರ್ತ್ಯ, ಯಾಕೋ ನನ್ನ ಕಣ್ಣೆಲ್ಲ ಮಂಜಾಗುತ್ತಿದೆ ಎನ್ನುತ್ತಾ ತಲೆ ಹಿಡಿದುಕೊಂಡವಳು ನಗು ನಿಂತುಬಿಡ್ತು. ಆತಂಕಗೊಂಡ ಅಮರ್ತ್ಯ. ಶಿಶಿರ, ಏನಾಗ್ತಿದೆ? ಗಾಬರಿಯಿಂದ ಅವಳ ಕೈ ಹಿಡಿದು ಕೇಳಿದನು. ಬೇಡ ಅಮರ್ತ್ಯ, ಈ ಟೈಮಲ್ಲಿ ತಲೆ ಸುತ್ತೋದು ಕಾಮನ್ ಅಂತ ಅಮ್ಮ ಹೇಳ್ತಿದ್ರು. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅವನು ಗಾಬರಿಯಾಗಿರುವುದನ್ನು ಕಂಡು ಸಮಾಧಾನವಾಗಿ ಹೇಳಿದಳು. ಆದ್ರೆ ಈಗಷ್ಟೇ ದೃಷ್ಟಿ ಮಂಜಾಗುತ್ತಿದೆ ಅಂದೆ? ಅಂದ್ರೆ ತಲೆ ಸುತ್ತಿದ ಹಾಗಾಯಿತು. ಅದಕ್ಕಿ ಮಂಜಾಗಿ ಕಂಡಿತು. ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ಮಾತು ತೇಲಿಸಿಬಿಟ್ಟಳು ಶಿಶಿರ. ಅವಳನ್ನು ರೂಮಿಗೆ ಕರೆದೊಯ್ದು ಮಲಗಿಸಿದವ ಅವಳು ನಿದ್ರೆಗೆ ಜಾರುವವರೆಗೂ ಅವಳ ತಲೆ ನೇವಿಸುತ್ತಿದ್ದು ಬಿಟ್ಟನು. ಮುಂದುವರೆಯುವುದು.